ಸೆಕೆಂಡ್ ಪಿಯುಸಿ ಜಿಯೋಗ್ರಫಿ ನೋಟ್ಸ್ ಅಧ್ಯಾಯ 3 ಮಾನವನ ಆರ್ಥಿಕ ಚಟುವಟಿಕೆಗಳು 1 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಆರ್ಥಿಕ ಉದ್ಯೋಗ ಎಂದರೇನು? ಉತ್ತರ: ಮಾನವನು ಆಹಾರ, ಉಡುಪು, ವಸತಿ ಹಾಗೂ ಇನ್ನಿತರ ಹಲವಾರು ಬೇಡಿಕೆಗಳನ್ನು ಹೊಂದಿದ್ದು, ಇವುಗಳ ಪೂರೈಕೆಗಾಗಿ ಹಲವಾರು ಚಟುವಟಿಕೆಗಳನ್ನು ರೂಢಿಸಿಕೊಂಡಿದ್ದು, ಇವುಗಳನ್ನೇ ಆರ್ಥಿಕ ಉದ್ಯೋಗಗಳೆನ್ನುವರು. ಪ್ರಶ್ನೆ 2. ಪ್ರಾಥಮಿಕ ಆರ್ಥಿಕ ವೃತ್ತಿಗಳೆಂದರೇನು? ಉತ್ತರ: ಪ್ರಾಕೃತಿಕ ಸಂಪನ್ಮೂಲಗಳನ್ನು ಹೊರತೆಗೆಯುವಿಕೆ ಹಾಗೂ ಉತ್ಪಾದನೆಯಲ್ಲಿ ತೊಡಗಿರುವ ಮಾನವನ ಎಲ್ಲಾ ಚಟುವಟಿಕೆಗಳನ್ನು ಪ್ರಾಥಮಿಕ ಆರ್ಥಿಕ ವೃತ್ತಿಗಳೆನ್ನುವರು. ಪ್ರಶ್ನೆ 3. ದ್ವಿತೀಯ ಆರ್ಥಿಕ ವೃತ್ತಿಗಳೆಂದರೇನು? ಉತ್ತರ: ಕಚ್ಚಾ ವಸ್ತುಗಳನ್ನು ಸಿದ್ಧವಸ್ತುಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ದ್ವಿತೀಯ ಆರ್ಥಿಕ ವೃತ್ತಿಗಳೆನ್ನುವರು. ಪ್ರಶ್ನೆ 4. ಮರ ಕಡಿಯುವ ಉದ್ಯಮ ಎಂದರೇನು? ಉತ್ತರ: ವಿವಿಧ ವಸ್ತುಗಳ ಉತ್ಪಾದನೆಗಳಿಗಾಗಿ ಮರಗಳನ್ನು ಕಡಿಯುವುದನ್ನು ಮರ ಕಡಿಯುವ ಉದ್ಯಮ ಎನ್ನುವರು. ಪ್ರಶ್ನೆ 5. ಬೇಟೆಗಾರಿಕೆ ಎಂದರೇನು? ಉತ್ತರ: ಆಹಾರ, ಚರ್ಮ, ಮಾರಾಟ ಹಾಗೂ ಕ್ರೀಡೆಗಾಗಿ ವನ್ಯಜೀವಿಗಳನ್ನು ಕೊಲ್ಲುವುದನ್ನು ಬೇಟೆಗಾರಿಕೆ ಎನ್ನುವರು. ಪ್ರಶ್ನೆ 6. ವ್ಯವಸಾಯ ಎಂದರೇನು? ಉತ್ತರ: ಮಣ್ಣನ್ನು ಉಳುಮೆ ಮಾಡಿ ಬೆಳೆಗಳನ್ನು ಬೆಳೆಯುವ ಕಲೆಯನ್ನು ವ್ಯವಸಾಯ ಎನ್ನುತ್ತೇವೆ. ಪ್ರಶ್ನೆ 7. ಪ್ರಾಣಿ ಸಾಕಾಣಿಕೆ ಎಂದರೇನು? ಉತ್ತರ: ನಿರ್ದಿಷ್ಟ ಉಪಯೋಗಗಳಿಗಾಗಿ ಪ್ರಾಣಿಗಳನ್ನು ಸಾಕುವುದನ್ನೇ ಪ್ರಾಣಿ ಸಾಕಾಣಿಕೆ ಎನ್ನುವರು. ಪ್ರಶ್ನೆ 8. ಕೈಗಾರಿಕೆ ಎಂದರೇನು? ಉತ್ತರ: ಕಚ್ಚಾ ವಸ್ತುಗಳನ್ನು ಸಿದ್ಧವಸ್ತುಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಕೈಗಾರಿಕೆ ಎನ್ನುವರು. ಪ್ರಶ್ನೆ 9. ಗಣಿಗಾರಿಕೆ ಎಂದರೇನು? ಉತ್ತರ: ಭೂಮಿಯಲ್ಲಿ ದೊರೆಯುವ ಖನಿಜಗಳನ್ನು ಹೊರತೆಗೆಯುವ ಪ್ರಕ್ರಿಯೆಗೆ ಗಣಿಗಾರಿಕೆ ಎನ್ನುವರು. ಪ್ರಶ್ನೆ 10. ತೃತೀಯ ಆರ್ಥಿಕ ಉದ್ಯೋಗಗಳೆಂದರೇನು? ಉತ್ತರ: ಪ್ರಾಥಮಿಕ ಮತ್ತು ದ್ವಿತೀಯ ವೃತ್ತಿಗಳಿಗೆ ಪೂರಕವಾಗಿರುವ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ತೃತೀಯ ಆರ್ಥಿಕ ಉದ್ಯೋಗ ಎನ್ನುವರು. ಪ್ರಶ್ನೆ 11. ಝೂಮಿಂಗ್ ಎಂದರೇನು? ಉತ್ತರ: ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಝೂಮಿಂಗ್ ಎನ್ನುವರು. Thank you for watching part 2. 2 marks question and answer coming soon. Subscribe my YouTube channel. Please share, comment.